ನಮಸ್ಕಾರ, ಎಲ್ಲರಿಗೂ ಮೆಂತ್ಯ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 2 ಗ್ಲಾಸ್ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು 2ರಿಂದ 3 ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ಬೇಕು. ತೊಳೆದಿರೋ ಅಕ್ಕಿಗೆ ನಾನು ನೀರು ಹಾಕಿ ಒಂದು 6ರಿಂದ 8 ಗಂಟೆ ಕಾಲ ನಾನು ಇದನ್ನು ನೆನೆ ಹಾಕ್ತಾ ಇದ್ದೀನಿ. ಇನ್ನೊಂದು ಬೌಲಿಗೆ 2 ಹಿಡಿ ಮೆಂತ್ಯ ಕಾಳನ್ನ ಹಾಕ್ತಾ ಇದ್ದೀನಿ. ಇದನ್ನು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ 6ರಿಂದ 8 ಗಂಟೆ ಕಾಲ ನಾನು ಇದನ್ನು ನೆನೆಸ್ತೀನಿ. ನಾನು ಇಲ್ಲಿ ಇದನ್ನು ಬೇರೆ ಬೇರೆಯಾಗೇನೆ ನೆನೆಸ್ಕೊಂಡಿದ್ದೀನಿ. ಈಗ ಅಕ್ಕಿ ಮತ್ತು ಮೆಂತ್ಯ ಎರಡೂ ನೆಂದಿದೆ. ಈಗ ಇವೆರಡನ್ನೂ ನಾವು ಬೇರೆ ಬೇರೆಯಾಗಿ ಮಿಕ್ಸಿನಲ್ಲಿ ರುಬ್ಕೋಬೇಕು. ಈ ನೆನೆಸಿರುವಂತಹ ಮೆಂತ್ಯ ನೀರನ್ನ ನಾನು ಸಪ್ರೇಟಾಗಿ ತೆಗೆದಿಟ್ಕೊತೀನಿ. ನೀವು ಅದನ್ನು ರುಬ್ಲಿಕ್ಕೂ ಕೂಡ ಹಾಕ್ಕೋಬೋದು, ಅಥವಾ ನೀವು ಹಾಗೇನೂ ಕುಡಿಲಿಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಈಗ ನೋಡಿ, ಹೀಗೆ ನುಣ್ಣಗೆ ರುಬ್ಕೋಬೇಕು ಮೆಂತ್ಯನ. ಇದನ್ನು ಒಂದು ಪಾತ್ರೆಗೆ ನಾವು ಹಾಕ್ಕೊಳ್ಳೋಣ. ಈಗ ನೆನೆಸಿದ ಅಕ್ಕಿನ ನಾವು ರುಬ್ಕೊಳ್ಳೋಣ. ಈಗ ಇದನ್ನು ನಾನು 2 ರೌಂಡ್ ರುಬ್ಕೊತಾ ಇದ್ದೀನಿ. ಅಕ್ಕಿನ ತುಂಬ ನುಣ್ಣಗೆ ರುಬ್ಬಬಾರ್ದು, ಸ್ವಲ್ಪ ತರಿಯಾಗಿ ಇರಬೇಕು. ಆವಾಗ ನಿಮಗೆ ದೋಸೆ ತೆಳ್ಳಗೆ ಬರುತ್ತೆ, ಹಾಗೆ ಗರಿಗರಿಯಾಗಿ ಕೂಡ ಬರುತ್ತೆ. ನೋಡಿ, ಈಗ ಇಷ್ಟು ನುಣ್ಣಗಿದ್ದರೆ ಸಾಕು. ಇಷ್ಟು ಸ್ವಲ್ಪ ತರಿಯಾಗಿ ಕಾಣುತ್ತೆ ನೋಡಿ, ಅಷ್ಟು ತರಿ ಇದ್ದರೆ ಸಾಕು. ಈಗ ಈ ರುಬ್ಬಿದ ಅಕ್ಕಿನ ಪಾತ್ರೆಗೆ ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಮೆಂತ್ಯ ದೋಸೆ ಆರೋಗ್ಯಕ್ಕೆ ಒಳ್ಳೆಯದು, ಶರೀರವನ್ನು ತಂಪು ಮಾಡುತ್ತೆ ಇದು. ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ನೋಡಿ, ಈ ಹಿಟ್ಟಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೆರೆಸ್ಕೊಳ್ಳಿ. ಈಗ ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾನು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ತೆಳುವಾದರೆ ಹಿಟ್ಟು ದೋಸೆನ ಹರಡಲಿಕ್ಕೆ ಆಗುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ಈಗ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಹಂಚಿಡೋಣ. ಈ ಹಂಚಿಗೆ ಕಾದಿದನ ಇಲ್ಲ ಅಂತ ಸ್ವಲ್ಪ ನೀರನ್ನ ಚಿಮುಕಿಸಿ ನೋಡಬೇಕು. ಈಗ ಇದು ಕಾದಿದೆ. ಈಗ ಇದಕ್ಕೆ 1 ಸೌಟು ದೋಸೆ ಹಿಟ್ಟು ಹಾಕಿ ಹರಡ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಹಾಕ್ಬೋದು ಅಥವಾ ತುಪ್ಪ ಹಾಕ್ಬೋದು. ನಾನು 2 ಹಾಕಿದ್ದೀನಿ, ಎಣ್ಣೆ ಕೂಡ ಹಾಕಿದ್ದೀನಿ, ಹಾಗೆ ತುಪ್ಪ ಕೂಡ ಹಾಕಿದ್ದೀನಿ. ಒಳ್ಳೆ ಘಮ ಬರುತ್ತೆ ತುಪ್ಪ ಹಾಕೋದ್ರಿಂದ. ಈಗ ಇದು ನೋಡಿ ಆಗಿದೆ ಅನ್ನೋದಕ್ಕೆ ಅಂಚೆಲ್ಲ ಬಿಟ್ಕೊಳ್ಳುತ್ತೆ. ಇದನ್ನು ತಿರುವು ಹಾಕಿ ಬೇಯಿಸ್ಕೋಬೇಕು. ಗರಿ ದೋಸೆ ರೆಡಿಯಾಗಿದೆ. ಈ ಮೆಂತ್ಯ ದೋಸೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಸಾಮಾನ್ಯವಾಗಿ ಮಕ್ಕಳಿಗೆ ಗರಿ ಇದ್ದರೆ ಮಕ್ಕಳು ಇಷ್ಟಪಡ್ತಾರೆ. ನಾನು ಈ ದೋಸೆನ ಚಟ್ನಿ ಮತ್ತು ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.